ದೇಶದ ಹಲವೆಡೆ ಕ್ರೀಡಾ ಗ್ರಾಮಗಳನ್ನು ಸ್ಥಾಪನೆ ಮಾಡಲಾಗಿದೆ. ಕ್ರೀಡಾ ಒಂದು ಪ್ರೋತ್ಸಾಹದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಹಲವಾರು ಕಡೆ ಮತ್ತು ಕೆಲವೊಂದು ಕಡೆ ರಾಜ್ಯ ಸರ್ಕಾರಗಳು ಸಹ ಕ್ರೀಡಾ ಗ್ರಾಮಗಳನ್ನು ಸ್ಥಾಪನೆ ಮಾಡಿದೆ. ಆದರೆ ಅದೇ ಮಾದರಿಯಲ್ಲಿ ಹುಬ್ಬಳ್ಳಿಯ ಲೋಹಿಯಾ ನಗರದಲ್ಲಿ ಕ್ರೀಡಾ ಸಂಕೀರ್ಣವನ್ನು ಒಂದು ಮಾಡಲಾಗ್ತಾ ಇದ್ದು ಹೆಚ್ಚು ಕಡಿಮೆ ಶೇಕಡ 80% ಕಾಮಗಾರಿ ಪೂರ್ಣಗೊಂಡಿದ್ದು ಆ ಒಂದು ಕೆಲವೇ ದಿನಗಳಲ್ಲಿ ಆ ಒಂದು ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆಗೂ ಸಹ ದಿನಗಣನೆ ಆರಂಭಗೊಂಡಿದೆ ಅಂತ ಹೇಳ್ಬೋದು. ಇನ್ನೊಂದು 4 ತಿಂಗಳಲ್ಲಿ ಈ ಒಂದು ಸಂಪೂರ್ಣ ಕಾಮಗಾರಿ ಪೂರ್ಣಗೊಳ್ತಿದ್ದು ಒಂದು ರೀತಿಯಲ್ಲಿ ಇಡೀ ಒಂದು ಪ್ರದೇಶನೇ ಒಂದು ರೀತಿಯಲ್ಲಿ ಕ್ರೀಡಾ ಒಂದು ಆಸಕ್ತಿಯ ಒಂದು ಸ್ಫೂರ್ತಿ ಅನ್ನೋ ರೀತಿಯಲ್ಲಿ ಆ ಒಂದು ಪ್ರದೇಶ ಡೆವಲಪ್ಮೆಂಟ್ ಆಗಿದೆ. ಲೋಹಿಯಾ ನಗರದ 15 ಎಕರೆ ಪ್ರದೇಶದಲ್ಲಿ ಈ ಒಂದು ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಒಟ್ಟು 175 ಕೋಟಿ ರೂಪಾಯಿಗಳನ್ನ ಇಲ್ಲಿವರೆಗೂ ಸಹ ವೆಚ್ಚ ಮಾಡಲಾಗಿದೆ. ಇಲ್ಲಿ ಮುಖ್ಯ ಅನುದಾನ ಇರೋದು ಏನು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಒಂದು ಕಾಮಗಾರಿ ಕೈಗೊಳ್ಳಲಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರವೂ ಸಹ 8 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದೆ. ಜೊತೆಗೆ ರಾಜ್ಯ ಸರ್ಕಾರವೂ ಸಹ ಒಂದಷ್ಟು ಅನುದಾನ ಕೊಟ್ಟಿದೆ. 175 ಕೋಟಿ ಅನುದಾನದಲ್ಲಿ 15 ಎಕರೆ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಒಂದು ಏರಿಯಾದಲ್ಲಿನೇ ಒಂದು ಕ್ರೀಡಾ ಒಂದು ಸಂಕೀರ್ಣ ನಿರ್ಮಾಣವಾಗಿದೆ, ತಲೆ ಎತ್ತಿದೆ. ಇಲ್ಲಿ 19 ಕ್ರೀಡೆಗಳಿಗೆ ಆಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಅಂದರೆ ಈ ಒಂದು ಸ್ಟ್ಯಾಂಡರ್ಡ್ ಅಂತ ವಿಚಾರಕ್ಕೆ ಬಂದಾಗ ಇದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟನೂ ಸಹ ಇಲ್ಲಿ ಕಾಪಾಡಿಕೊಂಡು ಈ ಒಂದು ಕ್ರೀಡಾ ಸಂಕೀರ್ಣ ನಿರ್ಮಾಣ ಮಾಡಲಾಗ್ತಾ ಇದೆ. ಇಲ್ಲಿ ಒಂದು ಸ್ವಿಮ್ಮಿಂಗ್ ಇರ್ಬೋದು ಮತ್ತು ಅಂದರೆ ಇಂಡೋರು ಮತ್ತು ಔಟ್ಡೋರು ಎರಡೂ ರೀತಿಯ ಒಂದು ಕ್ರೀಡೆಗಳಿಗೆ ಇಲ್ಲಿ ಒಂದು ವೇದಿಕೆಯಾಗಿ ಈ ಒಂದು ಕ್ರೀಡಾ ಸಂಕೀರ್ಣ ಮಾರ್ಪಡ್ತಾ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಇರ್ಬೋದು, ಥ್ರೋಬಾಲು, ವಾಲಿಬಾಲು, ಬಾಸ್ಕೆಟ್ಬಾಲು, ಜೊತೆಗೆ ಫುಟ್ಬಾಲು, ಕಬಡ್ಡಿ, ಖೋ ಖೋ ಅಂದರೆ ದೇಸಿ ಮತ್ತು ಬೇರೆ ಬೇರೆ ಆಧುನಿಕ ಕ್ರೀಡೆಗಳು ಎಲ್ಲ ಒಂದು ಕ್ರೀಡೆಗಳಿಗೂ ಸಹ ಇಲ್ಲಿ ಒಂದು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಒಂದು ಕ್ರೀಡಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಕ್ರೀಡಾ ಸಂಕೀರ್ಣ ನಿರ್ಮಾಣ ಕಾಮಗಾರಿಯನ್ನು ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ವೀಕ್ಷಣೆ ಮಾಡಿದರು ಮತ್ತು ಅವ್ರ ಜೊತೆಗೆ ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದವರು ಸಹ ಉಪಸ್ಥಿತರಿದ್ದರು ಮತ್ತು ರಾಮಣ್ಣ ಬಡಿಗೇರವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ವ್ಯಾಪ್ತಿನಲ್ಲಿ ಈ ಒಂದು ಲೋಹಿಯಾ ನಗರ ಬರುತ್ತೆ. ಅಂದರೆ ಅರವಿಂದ್ ಬೆಲ್ಲದವರ ಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿ ಕೈಗೊಳ್ಳಲಾಗಿದೆ. ಹೆಚ್ಚು ಕಡಿಮೆ 4 ವರ್ಷಗಳಿಂದ ಈ ಒಂದು ಕಾಮಗಾರಿನ ಮಾಡಲಾಗ್ತಾ ಇದೆ. ಬಹುತೇಕ ಪೂರ್ಣ ಹಂತದ ಮುಕ್ತಾಯ ಹಂತಕ್ಕೆ ಬಂದಿದ್ದು ಕೆಲವೇ ದಿನಗಳಲ್ಲಿ ಈ ಒಂದು ಕಾಮಗಾರಿ ಪೂರ್ಣಗೊಳಿಸೋದ್ರ ಜೊತೆಗೆ ರಾಷ್ಟ್ರಮಟ್ಟದ ನಾಯಕರನ್ನು ಕರೆಯಿಸಿ ಒಂದು ಖ್ಯಾತ ಕ್ರೀಡಾಪಟುಗಳನ್ನು ಕರೆಯಿಸಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಚಿಂತನೆ ನಡೆಸಿರೋದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಇಲ್ಲಿ ಜೊತೆಗೆ ಏನಂದರೆ ರಾಜ್ಯ ಸರ್ಕಾರ ಒಂದಷ್ಟು ಸಪೋರ್ಟ್ ಮಾಡಿದರೆ ಇಲ್ಲೇ ಒಂದು ಕ್ರೀಡಾ ವಸತಿ ನಿಲಯವನ್ನು ಸಹ ಸ್ಥಾಪನೆ ಮಾಡೋದಾಗಿ ಒಂದು ವಿಚಾರ ಇದೆ ಅನ್ನೋ ಒಂದು ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಇಲ್ಲಿ ಬೇರೆ ಬೇರೆ ಕಡೆ ಸಾಕಷ್ಟು ಕಡೆ ಕ್ರೀಡಾ ವಸತಿ ನಿಲಯ ಇರ್ಬೋದು ಮತ್ತು ಕ್ರೀಡೆಗಳು ಬೇರೆ ಬೇರೆ ಒಂದು ಕ್ರೀಡಾಂಗಣ ಇದ್ದರೂ ಸಹ ಇದು ಒಂದು ರೀತಿಯಲ್ಲಿ ಯೂನಿಕ್ ಅಂತಲೇ ಹೇಳ್ಬೋದು. ಒಂದೇ ಪ್ರದೇಶದಲ್ಲಿ ಈ ರೀತಿ 19 ಕ್ರೀಡೆಗಳಿಗೆ ಒಂದು ವೇದಿಕೆಯಾಗಿ ಮಾರ್ಪಡೋದ್ರ ಜೊತೆಗೆ ಇದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟವನ್ನು ಕಾಪಾಡಿಕೊಳ್ಳುವ ಒಂದು ಪ್ರಯತ್ನ ಮಾಡಲಾಗಿದೆ. ಹಾಗಾಗಿ ಈ ಒಂದು ಕ್ರೀಡಾ ಒಂದು ಸಂಕೀರ್ಣ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಯಾರ್ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಯಸ್ತಾರೆ ಅಂಥವ್ರಿಗೆ ಇಲ್ಲಿ ಒಂದು ರಿಹರ್ಸಲ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಅವ್ರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೇ ಯಾರು ಆ ರೀತಿಯ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸೋರು ಇರ್ತಾರೆ ಅಂಥವ್ರಿಗೆ ಉಚಿತವಾಗಿ ಇಲ್ಲಿ ಆಟ ಆಡಲಿಕ್ಕೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಲಾಗ್ತಾಯಿದೆ. ಜೊತೆಗೆ ಇದು ಮೇಂಟೆನೆನ್ಸು ಸಹ ಯಾವ್ದಾದ್ರು ಒಂದು ಟೆಂಡರ್ ಕರೆಯುವ ಮೂಲಕ ಖಾಸಗಿ ಸಂಸ್ಥೆಗೆ ಕೊಡುವಂತಹ ವಿಚಾರ ಇದೆ. ಹಾಗಾಗಿ ಅಂದರೆ ಇಲ್ಲಿ ಯಾಕಂದರೆ ಭಾಳಷ್ಟು ಕಡೆ ಒಂದು ಕ್ರೀಡಾ ಸಂಕೀರ್ಣ ಇರ್ಬೋದು, ಬೇರೆ ಕ್ರೀಡಾಂಗಣಗಳು ಮಾಡಿದರೂ ಸಹ ನಿರ್ವಹಣೆ ಕೊರತೆಯಿಂದಾಗಿ ಸಾಕಷ್ಟು ಅಲ್ಲಿ ಅವ್ಯವಸ್ಥೆ ಕಾಣ್ತೇವೆ ಮತ್ತು ಅವ್ಯವಸ್ಥೆ ಆಗಿರೋದನ್ನು ಸಹ ನಾವು ನೋಡ್ತೇವೆ. ಹಲವಾರು ಕ್ರೀಡಾಂಗಣಗಳು ಇದೇ ಕಾರಣಕ್ಕಾಗಿಯೇ ಒಂದು ಅಸ್ತವ್ಯಸ್ತ ಆಗಿ ಆ ಒಂದು ಕ್ರೀಡೆ ಉದ್ದೇಶಿತ ಚಟುವಟಿಕೆಗಳು ನಡೀಲಾರದ ಸ್ಥಿತಿ ನಾವು ನೋಡ್ತೀವಿ. ಹಾಗಾಗಿ ಆ ರೀತಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಮತ್ತು ಇದು ಒಂದು ಲಾಂಗ್ ಟರ್ಮ್ ಮುಂದಾಲೋಚನೆ ದೃಷ್ಟಿಯಿಂದ ಮತ್ತು ಭವಿಷ್ಯದ ಒಂದು ಒಳ್ಳೆಯ ಒಂದು ಕ್ರೀಡಾಪಟುಗಳಿಗೆ ಒಂದು ಉತ್ತೇಜನ ಅಂದರೆ ಒಂದು ವೇದಿಕೆ ಆಗೋ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾ ಒಂದು ಸಂಕೀರ್ಣನ ತಯಾರು ಮಾಡೋದ್ರ ಜೊತೆಗೆ ನಿರ್ವಹಣೆಯೂ ಮಾಡುವಂತಹ ಉದ್ದೇಶವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೊಂದಿದ್ದಾವೆ. ಅದಕ್ಕೆ ಪೂರಕವಾಗಿಯೇ
ಅದಕ್ಕೆ ನಿರ್ವಹಣೆಗೆ ಯಾರು ಕೊಡಬೇಕು ಏನು ಇತ್ಯಾದಿಗಳನ್ನ ಈಗಾಗಲೇ ಚರ್ಚೆನ ಆರಂಭಿಸಲಾಗಿದೆ. ಈಗಾಗಲೇ ಬಹುತೇಕ ಏನು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಮತ್ತು ಒಳಾಂಗಣ ಹೊರಾಂಗಣ ಕ್ರೀಡಾಂಗಣಗಳು ಮತ್ತು ಜೊತೆಗೆ ಇಲ್ಲೇನು ಸಭಾಂಗಣಗಳು ಸಹ ಇದೆ. ಅಂದರೆ ಏನಾದರೂ ಒಂದು ಕ್ರೀಡಾ ಚಟುವಟಿಕೆ ಪೂರಕವಾಗಿ ಏನಾದರೂ ಕಾರ್ಯಕ್ರಮಗಳಿದ್ದಲ್ಲಿ ಈ ಒಂದು ಸಭಾಂಗಣದಲ್ಲಿ ಸಹ ಒಂದು ಕಾರ್ಯಕ್ರಮನ ಮಾಡಬಹುದಾಗಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ವೇದಿಕೆ ಇದು ಆಗುತ್ತಂತ ಹೇಳ್ಬೋದು. ಏನು ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕ ಅಂದರೆ ನಾವು ಕರ್ನಾಟಕದಲ್ಲಿ ಒಂದು ಬೇರೆ ಬೇರೆ ಕಡೆ ಕಂಪೇರ್ ಮಾಡಿ ನೋಡಿದಾಗ ಇದು ಉತ್ತರ ಕರ್ನಾಟಕದಲ್ಲಿ ಒಂದು ಗುಣಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿರುವಂತಹ ಒಂದು ಕ್ರೀಡಾ ಸಂಕೀರ್ಣ ಇಲ್ಲಿ ಲೋಹಿಯಾನಗರದಲ್ಲಿ ತಲೆ ಎತ್ತಾ ಇದೆ. ಅದು ಒಂದು ರೀತಿಯಲ್ಲಿ ಉತ್ತರ ಕರ್ನಾಟಕದ ಜನತೆಗೆ ಹೆಮ್ಮೆನೂ ಹೌದು ಮತ್ತು ಅದರಲ್ಲೂ ಹುಬ್ಬಳ್ಳಿ ಧಾರವಾಡದ ಜನತೆಗೆ ಒಂದು ದೊಡ್ಡ ಹೆಮ್ಮೆನೂ ಹೌದು ಮತ್ತು ಇಲ್ಲಿನ ಅವಳಿ ನಗರದ ಒಂದು ಕ್ರೀಡಾಪಟುಗಳಿಗೆ ಉತ್ತೇಜನವೂ ಸಹ ಸಿಗುತ್ತೆ. ಏನು ಬೇರೆ ಬೇರೆ ಕಡೆ ಸಾಕಷ್ಟು ಸ್ಪೋರ್ಟ್ಸ್ ಕ್ಲಬ್ಬು ಬೇರೆ ಇದ್ದರೂ ಸಹ ಅಲ್ಲಿ ಖಾಸಗಿ ಇರೋದ್ರಿಂದಾಗಿ ಅಲ್ಲಿ ಒಂದು ಆ ಮಟ್ಟದ ವೆಚ್ಚ ಕೊಟ್ಟು ಆ ಒಂದು ಕ್ರೀಡೆಗಳಲ್ಲಿ ಒಂದು ಏನು ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗೋದು ಕಷ್ಟ ಆಗುತ್ತೆ. ಆದರೆ ಇದು ಸರ್ಕಾರದ್ದೇ ಒಂದು ಕ್ರೀಡಾ ಸಂಕೀರ್ಣ ಆಗಿರೋದ್ರಿಂದಾಗಿ ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಸಹ ಎಲ್ಲ ರೀತಿಯ ಒಂದು ಚಟುವಟಿಕೆಗಳಿಗೆ ಕ್ರೀಡಾ ಒಂದು ಸ್ಫೂರ್ತಿ ಇರೋರಿಗೆ ಒಂದು ಟ್ರಯಲ್ಸ್ ಮಾಡಲಿಕ್ಕೆ ಏನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮತ್ತು ಅವರ ಒಂದು ಕ್ರೀಡೆ ಪ್ರತಿಭೆ ಮೆರಲಿಕ್ಕೆ ಈ ಒಂದು ಕ್ರೀಡಾ ಸಂಕೀರ್ಣ ವೇದಿಕೆ ಆಗೋದು ಖಚಿತವಾಗಿದೆ. ಖಂಡಿತ ಸಾಕಷ್ಟು ಭರವಸೆಗಳನ್ನ ಉತ್ತರ ಕರ್ನಾಟಕದ ಜನ ಇಟ್ಕೊಂಡಿದ್ದಾರೆ ಈ ಒಂದು ಲೋಹಿಯಾನಗರದ ಕ್ರೀಡಾ ಸಂಕೀರ್ಣದ ಬಗ್ಗೆ. ಏನು ಆದಷ್ಟು ಬೇಗ ವರ್ಕ್ ಕಂಪ್ಲೀಟ್ ಆಗಲಿ, ಜೊತೆಗೆ ಇಲ್ಲಿ ವಸತಿ ನಿಲಯವನ್ನು ರಾಜ್ಯ ಸರ್ಕಾರ ಸ್ಥಾಪನೆ ಮಾಡಲಿ ಮತ್ತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳು ಇಲ್ಲಿನ ಆಯೋಜನೆ ಆಗಲಿ, ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಈ ಒಂದು ಕ್ರೀಡಾ ಸಂಕೀರ್ಣ ವೇದಿಕೆ ಆಗಲಂತೇಳಿ ಈ ಉತ್ತರ ಕರ್ನಾಟಕದ ಜನ ಆಶಯ ಪಡ್ತಾ ಇದ್ದಾರೆ. ಭಾಳ ಸೌಹಾರ್ದತೆಯಿಂದ ಎಲ್ಲರ ಜೊತೆಗೂ ಸಲಹೆ ಸೂಚನೆಯನ್ನು ಪಡೆದು ಭಾಳ ಉತ್ತಮವಾಗಿ ಮೂಡಿಬಂದು ಅವರು 3 ತಿಂಗಳಂತ ಹೇಳ್ತಾ ಇದ್ದಾರೆ. ನಾವು ಹೇಳಿದ್ದೀವಿ ಒಂದು 5 ರಿಂದ 6 ತಿಂಗಳದ ಕಂಪ್ಲೀಟ್ ಟೋಟಲ್ ಇದನ್ನು ಯಾವುದೂ ಕೆಲಸ ಉಳಿಲಾರದಂತೆ ಮುಗಿಸ್ಕೊಡ್ಬೇಕು ಅನ್ನುವಂಥ ಮಾತನ್ನು ನಾನು ಹೇಳಿದ್ದೇನೆ. ಅದಾದ ನಂತರ ಇದರ ಉದ್ಘಾಟನೆ ಮಾಡಿ ಇದರ ನಿರ್ವಹಣೆ ಬಗ್ಗೆಯೂ ಚಿಂತನೆ ನಡೀತಾ ಇದ್ದೇನೆ. ಮುಂದೆ ನಿಮ್ಮ ಪ್ರಶ್ನೆ ಅದೇ ಬರ್ತದೆ. ಹಾಗಾಗಿ ಯಾವುದಾದ್ರೂ ಕಂಪನಿಗಳು ಯಾರು ಆಸಕ್ತಿ ತೆಗೆದುಕೊಳ್ತಾರೆ, ಯಾಕಂದರೆ ಇದಕ್ಕೆ ಕೊಟ್ಟ ನಂತರ ನಿರ್ವಹಣೆ ಒಂದು ದೊಡ್ಡ ಇಶ್ಯೂ ಇದು. ಆ ನಿರ್ವಹಣೆ ಬಗ್ಗೆಯೂ ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಮಾತುಕತೆ ಮಾಡ್ತಾಯಿದ್ದೀವಿ. ಮಿನಿಮಮ್ ಫೀಸು ಮತ್ತು ನಾನ್ ಅಫೋರ್ಡೆಬಲ್ ಇದ್ದವರಿಗೆ ಅವರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟಕ್ಕೆ ಹೋಗೋದಿದ್ದರೆ ಅವರಿಗೆ ವಿಶೇಷ ರಿಯಾಯಿತಿ ಕೊಟ್ಟು, ಉಳಿದವರಿಗೆ ಯಾರು ಹಾಬಿ ಅಂತ ಆಡ್ತಾರೆ ಅವರಿಗೆ ಚಾರ್ಜ್ ಮಾಡಿ, ಉಳಿದ ಏನು ಗ್ಯಾಪ್ ಫಂಡಿಂಗ್ ಇರ್ತದೆ ಆ ಗ್ಯಾಪ್ ಫಂಡಿಂಗು ಯಾವುದಾದ್ರು ಕಂಪ್ನಿಯವ್ರು ಮಾಡ್ಬೋದಾ, ಇದು ಚರ್ಚೆಯನ್ನು ನಾವು ಮಾಡ್ತಾಯಿದ್ವಿ. ಸೊ ಹೀಗಾಗಿ ಇದು ಭಾಳ ಉತ್ತಮವಾಗಿ ಒಂದು ಐಕಾನಿಕ್ ಪ್ರಾಜೆಕ್ಟಾಗಿ ಇಲ್ಲಿ ಮೂಡಿ ಬಂದಿದೆ. ಇದಕ್ಕಾಗಿ ಇದನ್ನು 19ರಲ್ಲಿ ವಿರೋಧಗಳ ಮಧ್ಯೆಯೂ ಸಹಿತ ಇದನ್ನು ರೆಸೊಲ್ಯೂಷನ್ ಚೇಂಜ್ ಮಾಡಿ ಡಿಸಿಷನ್ ಚೇಂಜ್ ಮಾಡಿ ಇಲ್ಲೇ ನಾವು ಮಾಡಿಸಿದ್ರು ಸಹಿತ ಇದರ ಇಂಪ್ಲಿಮೆಂಟೇಷನ್ದಲ್ಲಿ ನಮ್ಮ ಅರವಿಂದ್ ಬೆಲ್ಲದವರು ಭಾಳಷ್ಟು ಆಸಕ್ತಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೂ ನಾನು ಮತ್ತು ಇಲ್ಲಿನ ಜನರಿಗೂ ಸಹಿತ, ಯಾಕಂದರೆ ಸುತ್ತಮುತ್ತಲ ಕನ್ಸ್ಟ್ರಕ್ಷನ್ ನಡೆಯಬೇಕಾದ್ರೆ ಸುತ್ತಮುತ್ತಲಿನ ಜನರಿಗೆ ತೊಂದರೆ ಆಗ್ತದೆ, ಅವ್ರಿಗೂ ಸ್ವಲ್ಪ ತೊಂದರೆ ಆಗಿದೆ. ಅವರಲ್ಲಿ ಕ್ಷಮೆ ಕೇಳ್ತಾ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಮತ್ತು ಇಲ್ಲಿನ ಜನಪ್ರತಿನಿಧಿಗಳು ಸಹ ಒಂದು ಮುತುವರ್ಜಿ ವಹಿಸಿ ಈ ಒಂದು ಕ್ರೀಡಾ ಸಂಕೀರ್ಣನ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ಆ ಕ್ರೀಡಾ ಒಂದು ಚಟುವಟಿಕೆಗಳ ವೇದಿಕೆಗೆ ಒಂದು ಉತ್ತೇಜನ ಕೊಡುವಂತಹ ಕೆಲಸ ಮಾಡ್ತಾಯಿದ್ದಾರೆ. ಶಿವರಾಮ ಮಸೂಡಿ, ನ್ಯೂಸ್ 18 ಹುಬ್ಬಳ್ಳಿ.